ಎಲ್ಲರಿಗೂ ನಮಸ್ಕಾರ. ಇವತ್ತು ನಾನು ವೀಲ್ ಆಫ್ ಫಾರ್ಚೂನ್ ಕಾರ್ಡ್ ಬಗ್ಗೆ ಹೇಳ್ತಾ ಬರ್ತೀನಿ. ಅದರ ಅರ್ಥ ಏನು? ಬರೀ ಅಪ್ರೈಟ್ ಕಾರ್ಡ್, ಈ ಥರ ಸ್ಟ್ರೇಟ್ ಆಗಿರೋ ಕಾರ್ಡ್ ಅಲ್ಲ, ಈ ಥರ ರಿವರ್ಸ್ ಆಗಿರೋ ಕಾರ್ಡ್ ಅರ್ಥ ಕೂಡ ನಿಮಗೆ ಹೇಳ್ತಾ ಬರ್ತೀನಿ. ಇವಾಗ ನಾನು ಫಸ್ಟು ಈ ಥರ ಅಪ್ರೈಟ್ ಕಾರ್ಡ್ ಬಗ್ಗೆ, ಅಪ್ರೈಟ್ ವೀಲ್ ಆಫ್ ಫಾರ್ಚೂನ್ ಕಾರ್ಡು ಏನು ಅರ್ಥ ಕೊಡುತ್ತೆ ಅಂತ ಕನ್ನಡದಲ್ಲಿ ನಿಮಗೆ ಹೇಳ್ತಾ ಬರ್ತೀನಿ, ಆಯಿತಾ? ಈ ವೀಲ್ ಆಫ್ ಫಾರ್ಚೂನ್ ಕಾರ್ಡ್ ಯಾವಾಗಲೇ ಒಂದು ರೀಡಿಂಗಲ್ಲಿ ಬಂದರೂ ಅದನ್ನು ನೀವು ಆಸ್ಟ್ರಾಲಜಿಗೆ ರೆಸನೇಟ್ ಮಾಡಬೇಕಂತ ಅಂದರೆ ಅದು ಗುರು ಗ್ರಹ ಜುಪಿಟರ್ಗೆ ರೆಸನೇಟ್ ಆಗುತ್ತೆ. ಯಾಕಂದರೆ ನೀವು ಈ ಕಾರ್ಡಲ್ಲಿ ನೋಡ್ಬೋದು, ಇಲ್ಲಿ ಒಂದು ಟೈಗರ್ ಏಂಜಲ್, ಕೌ ಏಂಜಲ್, ಇಲ್ಲೊಂದು ಬರ್ಡ್ ಏಂಜಲ್, ಇನ್ನೊಬ್ರು ಏಂಜಲ್ ಎಲ್ಲ ಬುಕ್ಸ್ ಓದ್ತಾ ಇದ್ದಾರೆ. ಬುಕ್ಸ್ ರೀಡಿಂಗ್ ಅಂದರೆ ಏನು? ಬುಕ್ಸ್ ರೀಡಿಂಗ್ ಅಂದರೆ ನಾಲೆಡ್ಜ್ ಅಂದರೆ ಏನು? ನಾಲೆಡ್ಜ್ ಅಂದರೆ ನಮ್ಮ ಆಸ್ಟ್ರಾಲಜಿಯಲ್ಲಿ ಅದು ಗುರುಗ್ರಹನೇ ತೋರಿಸೋದಲ್ವ, ಜುಪಿಟರ್ನೇ ತೋರಿಸೋದು. ನಾಲೆಡ್ಜ್ ಅಂದರೆ ಇಲ್ಲಿ ಓದ್ತಾ ಇರೋದೆಲ್ಲದನ್ನು ನೀವು ಗುರುನೇ ತೋರಿಸೋದು. ಬಿಕಾಸ್ ನಮಗೆ ಗುರುನೇ ಅಲ್ವಾ ಪಾಠ ಕಲಿಸೋದು, ಗುರುನೇ ನಮಗೆಲ್ಲ ವಿದ್ಯಾ ಬುದ್ಧಿ ಕೊಡೋದು. ಮನೆಯೇ ಮೊದಲ ಶಾಲೆ, ತಾಯಿಯೇ ಮೊದಲ ಗುರು ಅಂತ ಹೇಳಲ್ವಾ, ಆ ಥರ. ಸೊ ಇದು ಗುರುಗ್ರಹನ ತೋರಿಸುತ್ತೆ, ಅರ್ಥ ಆಯ್ತಾ? ಇಟ್ಸ್ ಅ ವೆರಿ ಪಾಸಿಟಿವ್ ಕಾರ್ಡ್. ಇದು ಯಾವಾಗಲೇ ಒಂದು ರೀಡಿಂಗಲ್ಲಿ ಬಂದರೂ ಸಹ ಇದು ತುಂಬಾ ಪಾಸಿಟಿವ್ ಕಾರ್ಡ್, ಅರ್ಥ ಆಯ್ತಾ? ತುಂಬ ಒಳ್ಳೆ ಸೈನ್ ಇದು. ನೀವೇನಾದ್ರು ಒಂದು ಸ್ಟಾರ್ಟ್ ಮಾಡೋಕ್ಕೆ ಯೋಚನೆ ಮಾಡ್ತಾ ಇದ್ದರೆ ನಿಮ್ಮ ಫೇವರಲ್ಲಿ ಇದಾಗುತ್ತೆ ಅಂತ ಕ್ಲಿಯರ್ ಕಟ್ಟಾಗಿ ತೋರಿಸುತ್ತೆ, ಆಯಿತಾ? ಮತ್ತು ನೀವು ತುಂಬ ಲಕ್ಕಿ ಪರ್ಸನ್, ಇದು ತುಂಬ ಲಕ್ಕಿ ಕಾರ್ಡ್ ಯಾವಾಗಲೇ ಒಂದು ರೀಡಿಂಗಲ್ಲಿ ಬಂದರೂ ಸಹ. ಮತ್ತು ಇದನ್ನು ಏನು ತೋರಿಸುತ್ತೆ ಅಂತಂದರೆ ನೀವೇದ್ರ ಬಗ್ಗೆ ಕೇಳ್ತಾ ಇದ್ದೀರೋ ಅದು ನಿಮ್ಮ ಫೇವರಲ್ಲೇ ಆಗುತ್ತೆ. ವೀಲ್ಸ್ ಆರ್ ಟರ್ನಿಂಗ್, ನೀವು ಈ ವೀಲ್ಸ್ ಟರ್ನ್ ಆಗ್ತಿರೋದು ನೋಡ್ಬೋದು. ಇದು ನಿಮ್ಗೆ ಇವಾಗ ಅನಿಸ್ಬೋದು, ನೀವು ಸ್ಟಕ್ ಆಗಿದ್ದೀರಾ, ಏನಪ್ಪ ದೇವ್ರೆ ನಾನು ಎಷ್ಟು ಕಷ್ಟಪಟ್ಟರು ಏನೂ ಆಗ್ತಾ ಇಲ್ಲ ಅಂತ ಅನಿಸ್ತಾ ಇರ್ಬೋದು. ಬಟ್ ನೀವು ಇದೇ ಥರ ಕನ್ಸಿಸ್ಟೆಂಟಾಗಿ ಎಫರ್ಟ್ಸ್ ಆಗ್ತಾ ಇದ್ದರೆ ನಿಮ್ಮ ಕಡೆನೇ ನಿಮ್ಮ ರಿಸಲ್ಟು ಫೇವರಾಗಿ ಟರ್ನ್ ಆಗಿ, ವೀಲ್ಸ್ ಟರ್ನ್ ಆಗಿ ನಿಮ್ಮ ಕಡೆನೇ ಇದು ಫೇವರೇಬಲ್ ರಿಸಲ್ಟ್ ಆಗಿ ಬರುತ್ತೆ ಅಂತ ಇದು ತೋರಿಸ್ತಾ ಇದೆ, ಅರ್ಥ ಆಯ್ತಾ? ಮತ್ತು ಇದು ಇನ್ನೊಂದೇನು ಹೇಳ್ತಾ ಬರುತ್ತೆ ಅಂತಂದರೆ ಪಾಸಿಟಿವ್ ಚೇಂಜ್, ಪಾಸಿಟಿವ್ ಸೈಕಲ್ ನಿಮ್ಮ ಲೈಫಲ್ಲಿ ಇನ್ನೇನು ಸ್ಟಾರ್ಟ್ ಆಗೋಕ್ಕೆ ಶುರು ಆಗ್ತಾ ಇದೆ ಅಂತ ತೋರಿಸುತ್ತೆ. ಇದು ನಿಮ್ಮ ಹಳೆ ಕಾರ್ಮಿಕ್ ಸೈಕಲ್ಸ್ ಎಲ್ಲ ಏನಿದೆ ಅದು ಕಂಪ್ಲೀಟಾಗಿ ಮುಗೀತಾ ಇದೆ. ಹಳೆ ಕಾರ್ಮಿಕ್ದು ಪ್ಯಾಟರ್ನ್ಸ್ ಎಲ್ಲ ಏನಿದೆ ಅದು ಬ್ರೇಕ್ ಆಗ್ತಾ ಇದೆ, ಮುಗೀತಾ ಇದೆ ಅಂತ ಇದು ಕ್ಲೀನಾಗಿ ತೋರಿಸುತ್ತೆ, ಅರ್ಥ ಆಯ್ತಾ? ಒಳ್ಳೆ ಚೇಂಜ್, ಪಾಸಿಟಿವ್ ಚೇಂಜ್ ನಿಮ್ಮ ಲೈಫಲ್ಲಿ ಒಳ್ಳೆ ಸಮಯ ಬರ್ತಾ ಇದೆ, ಅರ್ಥ ಆಯ್ತಾ? ಡೆಸ್ಟಿನಿ ನಿಮ್ಮ ಕಡೆನೇ ತಿರುಗಿಸಿ ಯೂನಿವರ್ಸು ನಿಮಗೆ ತುಂಬ ಸಪೋರ್ಟ್ ಮಾಡ್ತಾ ಇದೆ. ಬಿಕಾಸ್ ನೀವು ಮನಸಾರೆ ತುಂಬ ಪರಿಶುದ್ಧವಾದ ವ್ಯಕ್ತಿ. ಅದಕ್ಕೆ ನಿಮ್ಮೆಲ್ಲ ಹಾರ್ಡ್ ವರ್ಕ್ನು ಯೂನಿವರ್ಸ್ ನೋಡಿ ನಿಮಗೆ ಫೇವರ್ ಆಗಿರೋ ಅಂತಾನೆ ರಿಸಲ್ಟ್ ನಿಮಗೆ ಕೊಡುತ್ತೆ ಅಂತ ಈ ವೀಲ್ ಆಫ್ ಫಾರ್ಚೂನ್ ಕಾರ್ಡ್ ತೋರಿಸುತ್ತೆ, ಅರ್ಥ ಆಯ್ತಾ? ನೋಡ್ಬೋದು ಸೈಕಲ್ಸ್ ಟರ್ನ್ ಆಗ್ತಾ ಇದೆ. ಇವಾಗೆಲ್ಲ ಸ್ಟಕ್ ಅನಿಸ್ಬೋದು, ಬಟ್ ಈ ಸಮಯ ಬಂದಾಗ ಆ ರಿಸಲ್ಟ್ ನಿಮ್ಗೆ ಪಟ್ ಅಂತ ನೀವು ಬಂದು ತಲುಪುತ್ತೆ, ಅರ್ಥ ಆಯ್ತಾ? ಈಗ ಇಟ್ ಕುಡ್ ಬಿ ಒಂದು ಜಾಬ್ ಆಫರ್ ಆಗಿರ್ಬೋದು, ಇಲ್ಲ ಒಂದು ಮದುವೆ ಪ್ರಪೋಸಲ್ ಆಗಿರ್ಬೋದು, ಇಲ್ಲ ಸರಿಯಾದ ಹುಡುಗ ನಿಮಗೆ ಮದುವೆ ಆಗೋಕ್ಕೆ ಸಿಗೋದಿರ್ಬೋದು, ಪ್ರೆಗ್ನೆನ್ಸಿ ಇರ್ಬೋದು, ಚೈಲ್ಡ್ ಬರ್ತ್ ಇರ್ಬೋದು, ಏನೇ ಸಿಚುವೇಶನ್ ಇರ್ಬೋದು, ಇದು ಅದನ್ನೇ ತೋರಿಸೋದು. ಎಲ್ಲ ಒಳ್ಳೆಯದಾಗುತ್ತೆ. ನಿಮ್ಮ ಹಾರ್ಡ್ ವರ್ಕ್ ಎಲ್ಲದಕ್ಕೂ ನಿಮಗೆ ಯೂನಿವರ್ಸ್ ಸಪೋರ್ಟ್ ಮಾಡಿ ನಿಮ್ಗೆ ಒಳ್ಳೆ ರಿಸಲ್ಟ್ ಕೊಡುತ್ತೆ ಅಂತ ಈ ವೀಲ್ ಆಫ್ ಫಾರ್ಚೂನ್ ಕಾರ್ಡ್, ಅಪ್ರೈಟ್ ಕಾರ್ಡ್ ಅರ್ಥ ಕೊಡುತ್ತೆ. ಇವಾಗ ರಿವರ್ಸ್ ವೀಲ್ ಆಫ್ ಫಾರ್ಚೂನ್ ಕಾರ್ಡ್ ನೀವು ಮಾಡುವಾಗ ರೀಡಿಂಗಲ್ಲಿ ಬಂದರೆ ಇಟ್ ಈಸ್ ಅ ನೋ ಕಾರ್ಡ್ ಅಂತ, ಇಟ್ ಈಸ್ ನಾಟ್ ಅ ಗುಡ್ ಸೈನ್ ಅಂತ. ಇದೇನು ತೋರಿಸುತ್ತೆ ಅಂತ ಅಂದರೆ ಮೇ ಬಿ ನೀವು ಎಕ್ಸ್ಪೆಕ್ಟ್ ಮಾಡಿಲ್ದಂಥ ಏನೋ ಒಂದು ಕೆಟ್ಟ ಘಟನೆ ನಡಿಬೋದು, ಇಲ್ಲ ಒಂದು ಅಚಾನಕವಾಗಿ ಏನೋ ಒಂದು ನಿಮಗೆ ದುಃಖ ಆಗೋಂಥ ಒಂದು ಘಟನೆ ನಡಿಬೋದು, ಇಲ್ಲ ಲಾಸಸ್ ಆಗ್ಬೋದು, ನೀವು ಜಾಬಿಂದ ನಿಮ್ಗೆ ತೆಗೆದಾಕ್ಬೋದು, ಇಲ್ಲ ಅಂತಂದರೆ ಏನಾದ್ರು ಒಂದು ಸಿಚುವೇಶನ್ ನೀವು ಅಂದ್ಕೊಳ್ಳೋದಕ್ಕಿಂತ ತುಂಬ ಕೆಟ್ಟದಾಗ ಆಗ್ಬೋದು. ಸೊ ಆ ಥರ ತೋರಿಸುತ್ತೆ. ಮತ್ತು ಇನ್ನೊಂದು ತೋರಿಸುತ್ತೆ ಅಂತ ಅಂದರೆ ನಿಮ್ಗೆ ಗೊತ್ತು ನೀವು ಏನಕ್ಕೆ ಇಲ್ಲಿ ಹುಟ್ಟಿದ್ದೀರಾ, ಏನು ನೀವು ಮಾಡಬೇಕು, ಏನು ಕರಿಯರ್ ಮಾಡಬೇಕಂತ ನಿಮ್ಗೆ ಗೊತ್ತಿದೆ, ಆದರೆ ನೀವು ಅದನ್ನು ಒಪ್ಕೊಳ್ಳೋಕ್ಕೆ ರೆಡಿ ಇಲ್ಲ, ಅರ್ಥ ಆಯ್ತಾ? ಆ್ಯಂಡ್ ಅದಕ್ಕೆ ಬೇಕಾಗಿರೋಂಥ ಬದಲಾವಣೆಗಳನ್ನೂ ಮಾಡೋಕ್ಕೆ ರೆಡಿ ಇಲ್ಲ ಅಂತ ತೋರಿಸ್ತಂದರೆ ಒಬ್ಬೊಬ್ರಿಗೆ ಹೆಂಗಿರುತ್ತೆ ಅಂತ ಅಂದರೆ ಅವ್ರ ಜೀವನದ ಗುರಿ, ಲೈಫ್ ಪರ್ಪಸ್ಸೇ ಅವರು ಹೌಸ್ ವೈಫ್ ಆಗಿರಬೇಕು ಅಂತ ಇರುತ್ತೆ. ಅವ್ರಿಗೆ ಗೊತ್ತಿರುತ್ತೆ ಅವರು ಮನೆಯ ಒಡತಿಯಾಗೇ ಅವ್ರ ಸಂಸಾರ ನೋಡ್ಕೊಂಡ್ಬಿಟ್ಟು ಅವ್ರವ್ರ ಜೀವನದಲ್ಲಿ ಅದೇ ಅವ್ರ ಗುರಿ, ಅವ್ರು ಅದಕ್ಕಂತಲೇ ಹುಟ್ಟಿರ್ತಾರೆ. ಆದರೆ ಅವರು ಲೈಕ್ ಅದನ್ನು ಬಿಟ್ಬಿಟ್ಟು ಫುಲ್ಲು ಕರಿಯರ್ ಕಡೆ ಫೋಕಸ್ ಮಾಡೋದು, ಅವ್ರ ಕರ್ತವ್ಯದಿಂದ ಅವ್ರು ವಿಮುಖ ಆಗೋದು, ಆ ಥರ ಎಲ್ಲ ಮಾಡ್ತಾರೆ. ಅದು ತಪ್ಪು. ಯಾಕಂದರೆ ಒಬ್ಬೊಬ್ರದ್ದು ಒಂದೊಂದು ಗುರಿ ಇರುತ್ತೆ. ನಾವು ನಮ್ಮ ಗುರಿಗಳನ್ನ ಆಕ್ಸೆಪ್ಟ್ ಮಾಡ್ಕೊಂಡು ಹೋಗಬೇಕು ಮುಂದಕ್ಕೆ.
ಅರ್ಥ ಆಯ್ತಾ? ಅದಕ್ಕೆ ಗೊತ್ತಿದ್ದೂ ನಾವು ಅದಕ್ಕೆ ಚೇಂಜಸ್ ಮಾಡ್ದಂಗಿದ್ರೆ ಆವಾಗ ಯೂನಿವರ್ಸ್ ನಮಗೆ ಸಪೋರ್ಟ್ ಮಾಡಲ್ಲ. ನಮಗೆ ಗೊತ್ತಿದೆ ಇದು ನಮ್ಮ ಗುರಿ, ಇದನ್ನು ನಾವು ಮಾಡಬೇಕು ಅಂತ ಅದ್ರ ಕಡೆ ಆ್ಯಕ್ಷನ್ ತೊಗೊಂಡ್ಬಿಟ್ರೆ ಯೂನಿವರ್ಸ್ ಸಪೋರ್ಟ್ ಮಾಡುತ್ತೆ. ಬಟ್ ನಾವು ಯೂನಿವರ್ಸ್ದು ಡಿವೈನ್ ಪರ್ಪಸ್ನ ಮಾಡೋಕ್ಕೆ ರೆಡಿ ಇಲ್ಲ ಅಂತಂದರೆ ಯೂನಿವರ್ಸ್ ಯಾವುದೇ ಕಾರಣಕ್ಕೂ ನಮ್ಗೆ ಸಪೋರ್ಟ್ ಮಾಡಲ್ಲ. ಅದನ್ನು ಈ ವೀಲ್ ಆಫ್ ಫಾರ್ಚೂನ್ ರಿವರ್ಸ್ ಕಾರ್ಡ್ ತೋರಿಸ್ತಾ ಬರುತ್ತೆ. ಅರ್ಥ ಆಯ್ತಾ? ಸೊ ಅದಕ್ಕೆ ಹಂಗಾಗಿ ನೀವೇನು ಕೆಲಸಕ್ಕೆ ಕೈ ಆಗ್ತಿದೆ ಅದು ಡಿಲೇ ಆಗ್ತಾಯಿದೆ. ಯಾಕಂತಂದರೆ ಅದು ಡಿವೈನ್ ಪರ್ಪಸ್ಗೆ ಅಲೈನ್ಮೆಂಟಲ್ಲಿ ಇಲ್ಲ. ನಿಮಗೆ ಗೊತ್ತಿದೆ ಆ ಕೆಲಸ, ಇಲ್ಲ ನೀವು ಯಾರ ಬಗ್ಗೆ ಕೇಳ್ತಾ ಇದ್ದೀರೋ ಅವ್ರಿಗೆ ಗೊತ್ತಿದೆ ಆ ಕೆಲಸ ಅವ್ರಿಗಲ್ಲ ಅಂತ, ಬಟ್ ಅಂದ್ರೂ ಅದಕ್ಕೆ ಹಾರ್ಡ್ ವರ್ಕ್ ಆಗ್ತಾಯಿದ್ದಾರೆ. ಹಂಗಾಗಿ ರಿಸಲ್ಟ್ ಬರ್ತಾ ಇಲ್ಲ, ಅದಕ್ಕೆ ಡಿಲೇಗಳಾಗ್ತಾಯಿದೆ. ಸೊ ಹಾಗಾಗಿ ಬೇಜಾರಾಗೋದು, ನೋವಾಗೋದೆಲ್ಲ ಆಗ್ತಾಯಿದೆ. ನೆಸಸರಿ ಚೇಂಜಸ್ ಮಾಡ್ಕೊಂಡು ಏನು ಆ್ಯಕ್ಷನ್ ತೊಗೋಬೇಕೋ ಅದು ತೊಗೊತಾ ಇಲ್ಲ, ಹಂಗಾಗಿ ಇಷ್ಟು ಡಿಲೇ ಆಗ್ತಾಯಿದೆ. ಸೊ ಇದು ಬಂದ್ಬಿಟ್ಟು ರಿವರ್ಸ್ ವೀಲ್ ಆಫ್ ಫಾರ್ಚೂನ್ ಕಾರ್ಡ್ದು ಅರ್ಥ. ಸೊ ಐ ಹೋಪ್ ನಿಮಗೆ ನಾನು ಹೇಳಿದ ಅಪ್ರೈಟ್ ಮತ್ತು ರಿವರ್ಸ್ದು ವೀಲ್ ಆಫ್ ಫಾರ್ಚೂನ್ ಕಾರ್ಡ್ ಅರ್ಥ ಇಷ್ಟ ಆಯಿತು ಅಂತ ಅಂದ್ಕೊಳ್ತೀನಿ. ಈ ವಿಡಿಯೋ ಇಷ್ಟ ಆಗಿದ್ದರೆ ಡೂ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ ಚಾನಲ್ಗೆ. ಬೆಲ್ ಐಕನ್ ಮೇಲೆ ಒತ್ತಿ. ಸೊ ನಾನು ನೆಕ್ಸ್ಟ್ ಮಾಡೋ ಪ್ರತಿಯೊಂದು ವೀಡಿಯೋನೂ ನಿಮಗೆ ಬಂದು ತಲುಪುತ್ತೆ. ಸೊ ನೀವು ಕೂಡ ಒಬ್ಬ ಒಳ್ಳೆ ಟ್ಯಾರೋ ರೀಡಿಂಗ್ ಆಗ್ಬೋದು. ನಾನು ಹೇಳ್ಕೊಡ್ತಾ ಇರೋದ್ರಿಂದ ನಿಮಗೂ ನಿಮ್ಮ ಆಸೆ ಈಡೇರ್ಬೋದು, ಟ್ಯಾರೋ ಕಲಿಯೋ ಅಂತ ಆಸೆ. ಸೊ ಈ ವಿಡಿಯೋ ಇಷ್ಟ ಆಗಿದ್ದರೆ ದಯವಿಟ್ಟು ಕಮೆಂಟ್ ಮಾಡಿ ನಿಮ್ಗೆ ಎಷ್ಟು ಇದು ಉಪಯೋಗ ಆಯಿತು ಅಂತ. ಸೊ ನನಗೂ ಒಳ್ಳೆ ಮೋಟಿವೇಶನ್ ಬರುತ್ತೆ ದ್ಯಾಟ್ ನೆಕ್ಸ್ಟ್ ನಾನು ನನ್ನ ವ್ಯೂವರ್ಸ್ಗೆ ಎಲ್ಲ ಸಹಾಯ ಆಗೋಂಥ ಯಾವ ಥರ ವೀಡಿಯೋಸ್ ಮಾಡಬೇಕು ಅಂತ ಎಲ್ಲ ಹಾಗೆ ಕಮೆಂಟ್ ಮಾಡಿ ನಿಮ್ಗೆ ಯಾವ ಥರ ಟಾಪಿಕ್ಸ್ ಬೇಕು ಅಂತ. ಸೊ ಅದೇ ಥರ ರೀಡಿಂಗ್ಸ್ ಕೂಡ ಮಾಡ್ತೀನಿ, ಆಯಿತಾ? ಸೊ ಮುಂದಿನ ವೀಡಿಯೋಲಿ ಸಿಗುವ. ಶುಭೋದಯ. ರಾಧೆ ರಾಧೆ. ಹರೇ ಕೃಷ್ಣ.